ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಬಾಹ್ಯಾಕಾಶ ಸಂಪನ್ಮೂಲಗಳು ಮತ್ತು ಗಣಿಗಾರಿಕೆ. ಇಸ್ರೋ, ನಾಸಾ ಸೇರಿದಂತೆ ಇನ್ನೂ ಅನೇಕ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಭೂಮಿಯಾಚೆಗಿನ ಜಗತ್ತನ್ನ ಅನ್ವೇಷಿಸುವುದರಲ್ಲಿ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿವೆ. ಬಾಹ್ಯಾಕಾಶ ಪಯಣವನ್ನ ಶುರು ಮಾಡಿದ ದಿನದಿಂದ ಇಲ್ಲಿಯವರೆವಿಗೂ ಕೈಗೊಂಡ ಚಂದ್ರಯಾನಗಳಿರಬಹುದು, ಮಂಗಳಯಾನಗಳಿರಬಹುದು, ಉಡಾವಣೆಗೆ ಬೇಕಾದಂತಹ ಎಲ್ಲ ವಸ್ತುಗಳಿಗೂ ಭೂಮಿಯೇ ಆಧಾರ. ಜೊತೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿರಂತರವಾಗಿ ಪ್ರಯೋಗಗಳನ್ನು ಕೈಗೊಳ್ತಾ ಇರುವಂತಹ ಗಗನಯಾನಿಗಳ ತಂಡದ ಜೀವನ ನಿರ್ವಹಣೆಗೆ ಬೇಕಾದ ಪ್ರತಿಯೊಂದು ಸಂಪನ್ಮೂಲವನ್ನು ಕೂಡ ಭೂಮಿಯಿಂದಲೇ ಹೊತ್ತೊಯ್ತಾ ಇರಬೇಕು. ಭೂಮಿಯಿಂದ ದೂರ ಹೆಚ್ಚಾದಂತೆ ಸಾಗಾಣಿಕೆ ವೆಚ್ಚವೂ ಕೂಡ ಹೆಚ್ಚುವುದು. ಜೊತೆಗೆ ಈ ಲಾಜಿಸ್ಟಿಕ್ಸ್ ಅಡಚಣೆಗಳಿಂದ ವೈಫಲ್ಯಗಳೇನಾದರೂ ಸಂಭವಿಸಿದರೆ ನಷ್ಟವೂ ಹೌದು. ಬರಿಯ ಲಾಭ ನಷ್ಟದ ವಿಷಯವಂತೂ ಅಲ್ಲ, ಇದು ಗಗನಯಾನಿಗಳ ಪರಿಶ್ರಮದ ಕುರಿತು ಭಾವನಾತ್ಮಕವಾಗಿ ಬೆಸೆದ ನಂಟಿನ ವಿಷಯವೂ ಕೂಡ ಹೌದು. ಎಲ್ಲವನ್ನೂ ಭೂಮಿಯಿಂದಲೇ ಹೊತ್ತೊಯ್ಯುವ ಬದಲಿಗೆ ಬಾಹ್ಯಾಕಾಶದಲ್ಲಿ ಅಂದ್ರೆ ಯಾನ ಕೈಗೊಂಡ ಗ್ರಹ ಇರಬಹುದು, ಉಪಗ್ರಹ ಅಥವಾ ಕ್ಷುದ್ರ ಗ್ರಹಗಳಲ್ಲಿಯೇ ಗಣಿಗಾರಿಕೆ ನಡೆಸಿ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡ್ರೆ ಹೇಗೆ ಎನ್ನುವ ಪ್ರಶ್ನೆಯಿಂದ ಮೂಡಿದ್ದು ಬಾಹ್ಯಾಕಾಶ ಗಣಿಗಾರಿಕೆ ಅಥವಾ ಸ್ಪೇಸ್ ಮೈನಿಂಗ್. ಇದರಿಂದ ಯಾವುದೇ ಒಂದು ಉಡಾವಣೆಯ ಯೋಜನೆಯ ವೆಚ್ಚವನ್ನು ಕೂಡ ತಗ್ಗಿಸಬಹುದು. ಇನ್ನು ಎರಡನೆಯದಾಗಿ, ಭೂಮಿಯ ಮೇಲೆ ನಮ್ಮ ಸುಗಮ ಜೀವನಕ್ಕಾಗಿ ಬೇಕಾದಂತಹ ಎಲ್ಲಾ ಖನಿಜಗಳನ್ನ ಭೂಮಿಯಿಂದ ಗಣಿಗಾರಿಕೆ ಮಾಡಿ ತೆಗಿತಾ ಇದ್ದೇವೆ. ನಾಸಾ, ಇಸ್ರೋ ಮತ್ತು ಇನ್ನಿತರ ಬಾಹ್ಯಾಕಾಶ ಸಂಸ್ಥೆಗಳು ಈಗಾಗಲೇ ಕೈಗೊಂಡಿರುವಂತಹ ಅನೇಕ ಮಿಷನ್ಗಳು ಚಂದ್ರ, ಮಂಗಳನ ಅಂಗಳ ಮತ್ತು ಕುಜ ಹಾಗೂ ಗುರು ಕಕ್ಷೆಗಳ ನಡುವಿನ ಪ್ರದೇಶದಲ್ಲಿ ಸೂರ್ಯನನ್ನ ಪರಿಭ್ರಮಿಸುತ್ತಿರುವಂತಹ ವಿವಿಧ ಗಾತ್ರ, ಆಕಾರ ಮತ್ತು ರಾಶಿಗಳ ಶಿಲಾವಸ್ತು ಸಮೂಹವಾದ ಕ್ಷುದ್ರ ಗ್ರಹಗಳ ಅಂಗಳದಿಂದ ತಂದಂತಹ ಕಲ್ಲು, ಮಣ್ಣಿನ ಮಾದರಿಗಳನ್ನ ಪರೀಕ್ಷಿಸಿದ ನಂತರ ಅಲ್ಲಿಯೂ ಕೂಡ ಕಬ್ಬಿಣ, ನಿಕೆಲ್, ಪ್ಲಾಟಿನಂ, ಚಿನ್ನದಂತಹ ಅನೇಕ ಲೋಹಗಳು ಮತ್ತು ಚಂದ್ರನಲ್ಲಿ ಹೀಲಿಯಂನಂತಹ ಧಾತುವು ದಟ್ಟವಾಗಿರುವುದನ್ನು ಖಚಿತಪಡಿಸಿಕೊಂಡಿವೆ. ಭೂಮಿಯ ಮೇಲೆ ಅತ್ಯಂತ ವಿರಳವಾಗಿರುವ, ಚಂದ್ರನ ಮೇಲೆ ಅಧಿಕವಾಗಿರುವ ಹೀಲಿಯಂ ಅನ್ನ ಗಣಿಗಾರಿಕೆ ಮಾಡಿದ್ದೇ ಆದಲ್ಲಿ ಅನೇಕ ಲಾಭವಿದೆ ಎನ್ನುತ್ತವೆ ಅಧ್ಯಯನಗಳು. ಪ್ರಸ್ತುತ ಭೂಮಿಯ ಮೇಲೆ ವಿದ್ಯುತ್ ಶಕ್ತಿಯನ್ನ ಪಡೆಯಲು ಹಲವು ವಿಧಾನಗಳನ್ನು ಅನುಸರಿಸಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ರೇಡಿಯೋ ಆಕ್ಟಿವ್ ಧಾತುಗಳನ್ನು ಬಳಸಿ ಅಪಾರ ಪ್ರಮಾಣದ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲಾಗ್ತಿದೆ. ಈ ಅಪಾಯಕಾರಿ ವಿಕಿರಣಗಳನ್ನು ಸೂಸುವ ಇಂಧನದ ಬದಲಾಗಿ ವಿಕಿರಣ ಧಾತುವಲ್ಲದ ಹೀಲಿಯಂ ಅನ್ನ ಬಳಸಿದ್ದೇ ಆದಲ್ಲಿ ಪರಿಸರಕ್ಕೆ ಯಾವುದೇ ಹಾನಿಯುಂಟಾಗದಂತೆ ಅಡ್ಡ ಪರಿಣಾಮಗಳಿಲ್ಲದ ಶುದ್ಧ ಶಕ್ತಿಯ ಮೂಲಗಳನ್ನು ಕಂಡುಕೊಳ್ಳಬಹುದು. ಹಾಗಾಗಿ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡಲು ಹಸಿರು ಇಂಧನಗಳ ಬಳಸಬೇಕಾದ ಜರೂರಿಗೆ ಬಾಹ್ಯಾಕಾಶ ಗಣಿಗಾರಿಕೆ ಸಹಕಾರಿಯಾಗಬಲ್ಲದು. ಆದರೆ ಬಾಹ್ಯಾಕಾಶದಲ್ಲಿ ಗಣಿಗಾರಿಕೆ ನಡೆಸೋದು ಅಂದ್ರೆ ಸುಲಭದ ಮಾತಲ್ಲ. ಅಂತಾರಾಷ್ಟ್ರೀಯವಾಗಿ ಮಾಡಿಕೊಂಡಂತಹ ಬಾಹ್ಯಾಕಾಶ ಕಾಯ್ದೆಯನ್ನ ಪಾಲಿಸಬೇಕು. ದತ್ತಾಂಶ ಸಂಗ್ರಹಣೆ, ಖನಿಜಾಂಶವಿರುವ ಸ್ಥಳದ ಅನ್ವೇಷಣೆ, ಅತ್ಯಂತ ಕಡಿಮೆ ಅಥವಾ ಗುರುತ್ವಾಕರ್ಷಣ ಶಕ್ತಿಯೇ ಇಲ್ಲ ಜಾಗದಲ್ಲಿ ಅತ್ಯಾಧುನಿಕ ಉಪಕರಣಗಳ ಬಳಕೆ, ಖನಿಜಗಳ ಸಂಶ್ಲೇಷಣೆ, ವಿಶ್ಲೇಷಣೆ, ಸಂಸ್ಕರಣೆ ಮತ್ತು ಬಳಕೆ, ಜೊತೆಗೆ ಇದಕ್ಕೆಲ್ಲ ತಗಲಬಹುದಾದಂತಹ ವೆಚ್ಚವೂ ಕೂಡ ಮುಖ್ಯ. ಬಾಹ್ಯಾಕಾಶ ಗಣಿಗಾರಿಕೆಯು ಇನ್ನೂ ಶೈಶವಾವಸ್ಥೆಯಲ್ಲಿದೆಯಾದರೂ ಕೂಡ ಮುಂದೊಂದು ದಿನ ಹೆಮ್ಮರವಾಗಿಯೂ